ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರಾಗಿ ಸಖತ್ತಾಗಿದ್ದೀನಿ. ನೀವು ಕೂಡ ಸಖತ್ತಾಗಿದ್ದೀರ ಅಂತ ಭಾವಿಸ್ತಾ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ 6:45ಗೆ. ಇಷ್ಟು ಬೇಗ ನಿಜವಾಗ್ಲೂ ಹೇಳ್ತಾ ಇದ್ನ ಇವತ್ತು ಹೇಳ್ತಾ ಇರಲಿಲ್ಲ. ಬಟ್ ನಮ್ಮಮ್ಮ ಬೈದ್ಬಿಡ್ತು. ಅದಕ್ಕೆ ಎದ್ಬಿಟ್ಟು ಅಮ್ಮ ಬೈದಿದ್ದು ನೋಡಿ ನನ್ನ ತಂಗಿ ಎದ್ಲು, ನಾನು ಎದ್ದೆ, ಎಲ್ಲ ಎದ್ಬಿಟ್ರು. ಇವಾಗ ಎಲ್ಲ ಏನೇನು ಮಾಡ್ತಾವ್ರೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ನಾನು ಮುಖಕ್ಕೆ ನೀರು ಹಾಕೊ ಬಂದೆ, ಇನ್ನೂ ಟೀ ಕುಡ್ದಿಲ್ಲ, ಟೀ ಇಟ್ಕೊಂಡು ಕುಡಿಬೇಕು. ತಂಗಿ ಬಂದು ತಿಂಡಿಗೆ ಉಪ್ಪಿಟ್ಟು ಮಾಡು ಅಂತ ನಮ್ಮಮ್ಮ ಉಪ್ಪಿಟ್ಟು ಮಾಡೋಕ್ಕೆಲ್ಲ ಹಚ್ತಾ ಇದ್ದಾಳೆ. ನಮ್ಮ ದೊಡ್ಡಪ್ಪ ಅವರು ಇಲ್ಲಿ ನಿಂತ್ಕೊಂಡು ಏನು ನೋಡ್ತೀರಿ ದೊಡ್ಡಪ್ಪ? ಇರ್ತೈತೆ, ನೀರು ಬಂದವೆ, ಎಲ್ಲ ತೊಳೆದು ಜೋರ್ಗೆ ಎಲ್ಲ ತೊಳೆದು ಇವತ್ತಿನ ಟೈಮ್ ಆಗಿಲ್ಲ. ನಮ್ಮ ದೊಡ್ಡಮ್ಮ ಯಾಕೆ ದೊಡ್ಡಮ್ಮ ನೀರು ತೊಳ್ತಾಯಿದ್ದಿ? ಕೊಡು, ತೊಡ್ತೀನಿ. ಏನು ಮಾಡೋಣ, ಟೀ ಇಡೋಣ ಎಲ್ಲರಿಗೂ? ನಿಂಗೆ ಟೀನೋ ಕಾಫಿನೋ? ಕಾಫಿ ನಿಮಗೆ. ನಮ್ಮ ಟೀ. ಅವ್ರು ನೀರು ತೊಡ್ದವ್ರೆ, ಮೋಟ್ರ್ ಹಾಕಿದ್ದಾರೆ. ನಮ್ಮ ದೊಡ್ಡಮ್ಮ ಏನೋ ಮಾಡ್ತಕ್ಕನ. ಇನ್ನೊಂದು ದೊಡ್ಡಪ್ಪ ಟೀ ಕುಡಿದ್ರಾ? ನಿಮ್ಗೆ ಏನಾದ್ರು ನೀವು ಬೆಳಗ್ಗೆಲ್ಲ ಎದ್ದಿದ್ರಲ್ಲ ಕುಡಿದ್ರ ಅಂತ ನೋಡಿ. ನಮ್ಮ ಅವ್ವನ ಪಾತ್ರೆ ತೊಳಿತಾದೆ. ದೊಡ್ಡಮ್ಮ ನೀನೇನು ಇಲ್ಲಿ ಪಾತ್ರೆ ತೊಳಿತ? ಆಶ್ಚರ್ಯ, ಪರಮಾಶ್ಚರ್ಯ. ಏನಂಗೆ ದೊಡ್ಡಮ್ಮ? ಯಾವ ಮಗಳಿಗೆ ಅದು? ಪೀಟಿ ರೇಂಜ್ಗೆ. ಅಯ್ಯೋ, ಕಾಫಿ ಇಡೋಣ? ಅವ ಟೀ ಕುಡ್ದವ? ಇವತ್ತು ಯಾರಿಗೂ ಟೀ ಕಾಫಿನೇ ಕೊಟ್ಟಿಲ್ಲ. ನೀನು ಬೇಡ ಅಂದರೆ ದೊಡ್ಡಮ್ಮಂಗೆ ಬೇಡವಾ? ನಾವು ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಕೃತಜ್ಞಗೆ ಹಾಲು ಕಾಯಿಸಿಟ್ಟು ಕೃತಜ್ಞ ಏನೋ ಇದ್ದಿಲ್ಲ. ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಅವ್ರು 3 ಜನ ಕಾಫಿ ಬೇಕಂತೆ. ಸೊ ಕಾಫಿ ಇಟ್ಟಿದ್ದೀನಿ. ನಾನು ಟೀ ಇಟ್ಟು ಅಂದ್ಬಿಟ್ಟು ಏನೇ ಕುಡಿದ್ರೆ ನನಗೂ ಕಾಫಿ ಇಷ್ಟ. ಬಟ್ ಎಲ್ಲರೂ ಕಾಫಿ ಕುಡಿಯೋಕೆ ಹೋದರೆ ಫುಲ್ ಹಾಲು ಜಾಸ್ತಿ ಬೇಕು. ನೋಡಿ ಎಷ್ಟು ಹಾಲು ಹಾಕಿದ್ದೀನಿ. ಕಾಫಿಗಂತೂ ಹಾಲು ಇರಲೇಬೇಕು. ಕಾಫಿ ಇಟ್ಟಿದ್ದೀನಿ. ಇದು ರಾತ್ರಿದು ಒಬ್ಬಿಟ್ಟು ಸಾಂಬಾರು. ನನ್ನ ತಂಗಿ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ. ಸೊ ನಾನು ಕಾಫಿ ಎಲ್ಲ ಇಟ್ಕೊಟ್ಟು ಆಚೆಗೆ ಹೋಗ್ತೀನಿ. ಅವಳು ಉಪ್ಪಿಟ್ಟು ಮಾಡ್ತಾಳೆ. ಉಪ್ಪಿಟ್ಟೆಲ್ಲ ಆಗ್ತಿದ್ದಂಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ಇದನ್ನು ಜೋಡಿಸ್ಬೇಕು. ಸೊ ನಮ್ಮ ಮನೆ, ನನ್ನ ತಂಗಿನ, ನಮ್ಮ ಇದನ್ನು ಕಳಿಸ್ತಾ ಇದ್ದೀವಿ ಇವತ್ತು. ಹಾಗಾಗಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಮಟನ್ ಆ್ಯಂಡ್ ಚಿಕನ್ಗೆ ನಾವು 4 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಇದನ್ನು ಆಡಿಸಿಟ್ಟೈತೆ. ಇದು ಕಾಯಿ, ಇದು ಈರುಳ್ಳಿ ಖಾರ ಆ್ಯಂಡ್ ಇದು ಕಾಯಿ ಅನಿಸುತ್ತೆ ಚಿಕನ್ಗೆ, ಇದು ಮಟನ್ಗೆ. ಇದು ಈರುಳ್ಳಿ ಖಾರ ಇದರಲ್ಲೇ ತೊಗೊಳುತ್ತೆ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಜಾಸ್ತಿ ಮಾಡ್ತಾಯಿದ್ದೀವಿ, 10 kg ಆ ಥರ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗತ್ತೆ ಏನು ಅಂತ ಹೇಳಿ. ಈಗ ಸದ್ಯಕ್ಕೆ ಅವ್ರಿಗೆ ಕಾಫಿ ಕೊಡ್ಬೇಕು ನಾನು. ನಮ್ಗೆ ಒಳಗೆ ಬರಲಿಲ್ಲ, ನಾವು ಒಳ್ಳಿಲ್ಲ ಗೈಸ್. ಇವಳು ಮನೆ ಬಿಟ್ಟು ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾವಳೆ ನೋಡಿ. ಬ್ಯಾಗ್ ಎಲ್ಲನೂ ಅಲ್ಲಿ ಇನ್ನೂ 4 ಬ್ಯಾಗ್ ಇದ್ದಾವೆ ಅವಳವೇ ಯಾವು. ನಾನಿಲ್ಲಿ ಉಪ್ಪಿಟ್ಟಿನ ತರಿ ಹುರಿತಾ ಇದ್ದೀನಿ. ಉಪ್ಪಿಟ್ಟಿನ ತರಿ ಹುರ್ಕೊಡಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಅಂದ್ಲು. ಅದಕ್ಕೆ ಒಳ್ಳೆ ಇಲ್ವಲ್ಲ ಅಂತವಳೆ. 4 ವರ್ಷ ನಮ್ಮ ಜೊತೆ ಇರಲಿಲ್ಲ ಅವಳು. ದೊಡ್ಡಮ್ಮನ ಮನೆ ಇದ್ಲು. 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ 2 ಸಲ ಬಂದು ಹೋಗಳಲ್ಲ. ಅದೊಂಥರ ಅಭ್ಯಾಸ ಆಗ್ಬಿಟ್ಟೈತೆ. ಹಾಗಾಗಿ ಏನೂ ಜಾಸ್ತಿ ಫೀಲ್ ಆಯ್ತಿಲ್ಲ. ಬತ್ತಾಳೆ ಒಯ್ತಾಳೆ ಅಂತ. ನಮ್ಮ ಜೊತೆಲೇ ಇದ್ದು ಸಡನ್ನಾಗಿ ಹೋಗ್ಬಿಟ್ಟಿದ್ದಿದ್ರೆ ತುಂಬ ಬೇಜಾರಾಗಿರೋದು. ಎಲ್ರಿಗೂ ಹಾಯ್ ಮಾಡಿ ಅಮ್ಮ. ಪ್ರೈವಸಿ ಮ್ಯಾನ್. ವಾ, ಎಲ್ಲ ಹೆದರ್ಕೋತಾರಂಗ ರಿಪ್ಲೈ ಮಾಡೋಳಂತೆ. ನಾನು ನೋಡಿದೆ, ಏನೋ ಬೇಜಾರಾಗೋ ಥರ ಕಮೆಂಟ್ ಮಾಡಿದ್ದು. ಅವರಿಗೆಲ್ಲ ರಿಪ್ಲೈ ಮಾಡಿದ್ದಾಳೆ. ಮಾಡುವಾಗ ರಾತ್ರಿ ನಾನು ನೋಡಿದೆ, ರಿಪ್ಲೈ ಕೊಟ್ಟಿದ್ದಾಳೆ ಅವ್ರಿಗೆಲ್ಲರಿಗೂ. ಇನ್ನೆಷ್ಟು ಅಂತ? 800. ಇದು ತಾಳದ ಬರಿ ಅಲ್ವಾ? ಸಖತ್ತಾಗಿತ್ತು. ಮನೇಲಿ ತಿನ್ಲಿಲ್ವ ಸೊಂಪಿರ? ನೀವು ಹೋಗಿ ಸ್ನಾನಕ್ಕೆ. ಅಮ್ಮಗೆ ಅವ್ರು ಹೋಲಿ ಬಿಡಮ್ಮ, ಚಪ್ರ ಇದು ಮಾಡೋದು ಬೇಡವಾ? ಟೈಮ್ ಆಯಿತು, ಒಳ್ಳೆ ಟೈಮಲ್ಲಿ ಮಾಡಿ. ಟೈಮ್ ನೋಡಿ.
ಅದು ಗೊತ್ತಾಗೋದಿಲ್ಲ ನನಗೆ. ಹಾಲು ಕೊಡ್ತೀನಿ ತಡಿ, ಹಾಲು ಕೊಡ್ಬಿಟ್ಟು ಹೋಗಿವ್ರಂತೆ. ಹಾಲು ಕೊಡ್ಬಿಟ್ಟು ಹಾಲು ಚರ್ಬಿ ಸ್ವಲ್ಪ ಕಮ್ಮಿ ಟೀ ಇಟ್ಟಿದ್ದೀನಿ, ಅವನ್ ಬಿಟ್ಬಿಟ್ಟು ಬಂದಿ. ನೀನು ತಗೊಂಬಂಗ ಬೂಸ್ಟ್ ತರಿವೋ. ಬೇಡ ಬೇಡ ಫಸ್ಟೇ ಹಾಕ್ಬೇಕು. ಸುಂಡಕ್ಕೆ ಹಾಕ್ತೀಯಲ್ಲ ಆಗ್ಲೇ ಹಾಕು. ಎಣ್ಣೆ ಬಿಟ್ಕೋತದ ಚೆನ್ನಾಗಿ. ಜಾಸ್ತಿ ಎಣ್ಣೆ ಬಿಡಂಗಿಲ್ಲ, ಆಗ ಸ್ವಲ್ಪ ಎಣ್ಣೆ ಬಿಟ್ಕೋಬೋದು. ಎಣ್ಣೆ ಬಿಡ್ಲೇಬೇಡಿ, ಅದೇ ಸಾಕು ಚರ್ಬಿನೇ. ಮಟನ್ ಫ್ರೆಶ್ ಆಗೋದಲ್ವಾ, ನೋಡಿದ್ರೆ ಗೊತ್ತಾಯ್ತಾ ಅದು. ನಾ ಕಣ್ಣು ಮುಂದ್ಗಡೆನೆ ಕುಯಿಸ್ಬಿಟ್ಟು ಅದು ಸುಲ್ಸ್ಕೊಂಡು ತಂದಿರೋದು ಮಟನ. ಅಯ್ಯಪ್ಪ, ಅದು ನೋಡೋಕ್ಕೆ ಧೈರ್ಯ ಬೇಕು. ಅದು ಧೈರ್ಯ ಬೇಕು ಅಂದ್ರೆ ತಿನ್ನಕ್ಕೆ ಧೈರ್ಯ ಬೇಡ. ತಿನ್ನೋದು ಹೆಂಗಾರೆ ತಿನ್ನೋಣ, ಸುಲಿಯೋದು ಅದು ನೋಡೋದು ಅದೆಲ್ಲ ಹಾಕಲ್ಲ. ಬೆಳಗಿನ ತಿಂಡಿ ನಾನೇ ಮಾಡಿದೆ, ಉಪ್ಪಿಟ್ಟು. ಇವು ಸ್ನಾನಕ್ಕೆ ಹೋಗಿದ್ಲು ಅಂತ ಹೇಳಿ ಎಂಥ ಮೊಸರನ್ನ ಕೊಡ್ತಾರೆ ಬೆಳಗ್ಗೆಲೆ. ಎಲ್ಲರೂ ತಿಂಡಿ ತಿಂತವ್ರೆ. ಆ್ಯಂಡ್ ಒಬ್ಬಿಟ್ಟು ತಿನ್ನೋರು, ಒಬ್ಬಿಟ್ಟು ಹಾಲು ತಿಂತವ್ರೆ. ಒಬ್ಬಿಟ್ಟು ತಿನ್ನೋ ದೊಡ್ಡಪ್ಪ ಒಬ್ಬಿಟ್ಟು ತಿಂತವ್ರೆ ಅವರು. ನಾನು ಉಪ್ಪಿಟ್ಟು ಮೈ ಫೇವ್ರೇಟ್ ಉಪ್ಪಿಟ್ಟು ತಿಂತಾಯಿದ್ದೀನಿ ನೋಡಿ. ಫೋನ್ ನೋಡ್ಕೊಂಡು ತಿಂಡಿ ತಿಂತಾವಳೆ. ತಿನ್ಕೋಬೇಗ, ಹಾಕೋ ಬಾಯಳಿಕೆ. ಇವ್ರು ಅಕ್ತಿರಿಬ್ರು ಇಲ್ಲಿ ತಿಂಡಿ ತಿಂತವ್ರೆ. ಸ್ನಾನ ಆಗೋಯ್ತಾ? ಅದು ಯಾವ ಮೈದಲ್ಲಿ ಸ್ನಾನ ಮಾಡ್ಕೊಂಡ್ರು? ಓ ಡ್ರೆಸ್ ಹಾಕೋ ಒಲಿ. ಚಪ್ರ ಪೂಜೆ ಮಾಡೋಕ್ಕೆ ಈ ಡ್ರೆಸ್ಸಲ್ಲಿ ಪೂಜೆ ಮಾಡ್ತೀಯಾ? ಪೂಜೆ ಮಾಡಿಬಿಟ್ಟು ಎಳ್ದಾಕ್ಬೇಕು. ಏನಾದರೂ ಮಾಡ್ಕೊ, ನಿನ್ನ ಇಷ್ಟ. ನಾನು ಹೇಳೋದು ಹೇಳಿದ್ದೀನಿ, ಅಕ್ಕ ಆಗಿ ನನ್ನ ಕರ್ತವ್ಯ. ಡ್ರೆಸ್ ಹಾಕೋ ಅಂದೆ, ಅದೇ ಡ್ರೆಸ್ಸಲ್ಲಿ ಮಾಡ್ತೀನಿ ಅಂದ್ಲು. ಅದಕ್ಕೆ ಗೈಸ್ 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 ನಮ್ಮ ಮನೆ ಇವತ್ತು. ನೀನೇನಪ್ಪಾಜಿ ಬಟ್ಟಾಗಿದೆಯಾ? ಡ್ಯಾಡಿ ಬಟ್ಟ ಆಗಿದ್ದಾರೆ. ಚರ್ಬಿನ ಫಸ್ಟು ಎಣ್ಣೆ ಅಪ್ಪಾಜಿ ಸೀತಾದೆ ಎಲ್ಲ ತಕೋ ಆಡ್ಸು, ಅದನ್ನ ಪೂರಿ ಕಡಿಮೆ ಮಾಡು. ಚರ್ಬಿನ ಫಸ್ಟ್ ಹಾಕ್ಬಿಟ್ಟು ಇದರಲ್ಲಿ ಆಯಲ್ ಬಿಟ್ಕೊಳ್ಳುತ್ತೆ. ಅದೇ ಆಯಲಲ್ಲಿ ಒಗ್ಗರಣೆಗೆ ಹಾಕೋಣ ಅಂತ ಇದು ಮಾಡ್ತಾವ್ರೆ ಗೈಸ್. ಯಾಕಂದರೆ ಚರ್ಬಿ ಆಯಲ್ ಬಿಟ್ಕೊಳ್ಳುತ್ತೆ, ಆಯಲ್ ಹಾಕಿದ್ರೆ ಜಾಸ್ತಿ ಆಯಲ್ ಆಗುತ್ತೆ ಅಂತ. ಮದುವೆ ಮನೇಲಿ ಭಟ್ರು ಹಿಂಗೆ ಅಂತೆ ಮಾಡೋದು. ನಮ್ಮ ಅಮ್ಮನ ಮಾತು ಕೇಳ್ತಾರೆ, ನಮ್ಮ ಅಪ್ಪಾಜಿನೂ ನಮ್ಮ ದೊಡ್ಡಪ್ಪನೂ ಈ ಕೆಲಸ ಮಾಡೋರೆ. ಇದು ಚಿಕನ್ ಏನೋ ಒಳಗಡೆ ಇರೋದು ಬಿಚ್ಕೊಳಕಾಯ್ತದ ಬಿಡಮ್ಮ. ಇದೇನು ಮಾಡೋಕ್ಕಾಯ್ತದೆ? ಚಿಕನ್. ಮಟನ್ ಎಲ್ಲಿದೆ? ದಿಸ್ ಇಸ್ ಮಟನ್ ಚಿಕನ್ನು ನಮ್ಮನೆ ಇವತ್ತು ಸ್ಪೆಷಲ್ಲು. ಹೆಣ್ಣು ಗಂಡುನ ಕಳಿಸ್ತಾ ಇದೀವಿ, ಅವರು ಕರೆಯಕ್ಕೆ ಬರ್ತಾವ್ರೆ. ಸ್ವಾಗತ ಅವ್ರ ಮನೆಯವರು. ಈಗ ಇವರು ಪೂಜೆ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಲೈಟಾಗಿ ಅಳ್ಳಾಡಿಸ್ತಾರೆ. ಅದಾದ್ಮೇಲೆ ನಾವು ದೊಡ್ಡಪ್ಪ ಇವ್ರು ಹೋದ್ಮೇಲೆ ನಾವು ತೆಗಿಬೋದಾ ಚಪ್ರನ? ಇವ್ರ ಮನೆಗೆ ಹೋದ್ಮೇಲೆ ಈ ವರ್ಷ ಎಲ್ಲ ಬಿಟ್ಕೊಳ್ಳಿ. ಹೇಳ್ತಿರೋದು ಹೋದ್ಮೇಲೆ ತೆಗಿಬೋದಾ ಅಂತ, ಈಗಲೇ ತೆಗಿಯೋದು ಅಂತ. ಈಗಲಾರ ತೆಗಿದೆ ಹಣ್ಣು ಹಂಗೆ ಬಡ್ರಿ ಚಳಿಕೆಯ ತಗೋ, ಎಷ್ಟು ಬೇಕಷ್ಟು. ಅದು ಕಟ್ ಮಾಡಿಟ್ಟಿರೋದು ಅದನ್ನೇ ತಗೊಬಂದೆ. ಕೆಲ್ಕತೆ ದೀಪ ಸೂರಿಂಗ್ ಮಾಡು, ಕಂಬಕ್ಕೂ ಮಾಡು, ಆಮೇಲಿಂದ ಸೂರ್ಯನಾರಾಯಣಂಗೂ ಮಾಡು. ಏನಂತ ಕೇಳ್ಕೊತೀಯ? ನೀವು ಯಾಕೆ ಅಷ್ಟೊಂದು ಸ್ವೆಟ್ ಆಯ್ತಿದ್ದೀರಿ? ಜಾಸ್ತಿ ಸುಡೋ ಉಯ್ಕೋಬಾರ್ದು. ಪ್ಲೇಟ್ ಬೇಕಿತ್ತಾ? ಚಳಿಕೆ ಮಾಡಿಗೆ ಹಂಗೆ ಇದು ಮಾಡ್ಕೋತಾರೆ. ಸೈಡ್ದೇ ಹೇಳಿರಿ ಅಷ್ಟೇಯಾ? ಇನ್ನೊಂಚೂರು ಎತ್ತಾಕ ಕೇಳಿಕ್ ಹೋಗಂಗಾರು ಎಳಿಬೇಕಿತ್ತು ತಾನೇ, ಅದು ಅಲ್ಲೇ ಕೂತ್ಕೊಂಡದೆ. ಓ ಮೈ ಗಾಡ್, ಇಬ್ರು ಕೆಲಸ ಮಾಡ್ತಿದ್ದಾರೆ ಗೈಸ್. ಚಪ್ರ ಪೂಜೆ ಮಾಡ್ಬಿಟ್ಟು ಬಂದು ಅಮ್ಮ ಅಳಿ ಕೈಲಿ ಕೆಲಸ ಮಾಡಿಸ್ತೀಯಲ್ಲಮ್ಮ. ನೀನು ಮಾಡು, ದೊಡ್ಡ ಮನುಷ್ಯ ಅಂತ ಇರೋದು ಯಾಕೆ? ಓ ಮೈ ಗಾಡ್,
ಒಂದು ಮಟನ್ ಎಲ್ಲ ಕ್ಲೀನ್ ಮಾಡ್ತಾರೆ ಬಂದು ಮಾಡಿದ್ರೆ ನೀವು ನಂಗೆ ಅವೆಲ್ಲ ಮಾಡಕ್ಕೋತದ ಅವೆಲ್ಲ ಜೀವನದಲ್ಲೇ ಮಾಡ್ತಿರೋದು ನಿಮ್ಮ ಅಭಿಮಾನಿಗಳು ಜಾಸ್ತಿ ಅವ್ರೆ ಬೈತಾರ ನಮ್ಗೆ ಕೆಲಸ ಮಾಡಿಸೋದು ಬೈತಾರೆ ಕೆಲಸ ಮಾಡಿಸಿದ್ರೆ ಕೆಲಸ ಮಾಡಿದ್ರೆ ಬೈತಾರೆ ಅವ್ರು ಸುಮ್ಮನೆ ಇದರಲ್ಲಿ ಪೋಲಿ ಇರ್ತಾರಲ್ಲ ಅವ್ರು ಬೈಯೋದಂಗೆ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ನೀವು ಮಟನ್ ಎಲ್ಲ ಮಾಡಕ್ಕೋತದ ಏನೋ ತಕ್ಕ ಮಟನ್ ಮಾಡಕ್ ಗೊತ್ತಿಲ್ಲ ತಿನ್ನಂಗೆ ಮಾಡ್ತಿರ್ತಾನೆ ಅಯ್ಯಮ್ಮ ಸಣ್ಣ ಒಲೆ ಅದು 1 ಅವರ್ ಆದ್ರೂ ಬೇಯಲ್ಲ ಕಣಮ್ಮ ಮಟನ್ ಆದ್ಮೇಲೆ ಇಡೋಣ ಬಿಡು ಚಿಕನ್ ನಮ್ಮ ಮನೆ ಇಲ್ಲ ಇವಾಗ 2 ಒಲೆ ತಂದ್ವಿ ಬೇಗ ಆಗ್ಲಿ ಅಂತ ನಮ್ಮ ಹುಡುಗ ಮಾಡ್ತಿದ್ದಾರೆ ಚಿಕನ್ ಮಟನ್ ಇವರೆಲ್ಲ ರೆಸ್ಟಿಂಗಲ್ಲಿದ್ದಾರೆ ಹಾಂ ಓಕೆ ಓಕೆ ಇಡಗಲ್ಲ ಫ್ರೆಂಡ್ಸ್ ಸೌಂಡು ಏನು ಮಾತಾಡೋದು ಕೇಳಿಸಲ್ವೇನೋ ಅನ್ನಿಸ್ತದೆ ದೊಡ್ಡೊಲೆನೇ ಇನ್ನೊಂದು ಹಚ್ಕೊಂಡ್ಬಿಟ್ಟವ್ರೆ 2 ಸಿಲಿಂಡ್ರು 2 ಒಲೆಯಲ್ಲಿ ಒಂದರಲ್ಲಿ ಚಿಕನ್ ಇನ್ನೊಂದರಲ್ಲಿ ಮಟನ್ ಮಾಡ್ತಾವ್ರೆ ಅತ್ತೆ ಮತ್ತು ಅಳಿಯ ಇಬ್ಬರು ಸೇರ್ಕೊಂಡು ಮಾಡ್ತಾವ್ರೆ ನಮ್ಮ ಅಪ್ಪಾಜಿ ಸ್ನಾನಕ್ಕೆ ಹೋಗೈತೆ ಇವ್ರುಗಳು ತಿಂಡಿ ತಿಂದ್ಬಿಟ್ಟು ಕೂತವ್ರೆ ಕೃತಜ್ಞ ಫೋನ್ ಹೂವು ಪಾತ್ರೆ ನಮ್ಮ ಅವ್ಗೆ ಎಷ್ಟು ಸಲ ಹೇಳಿದ್ರು ಪಾತ್ರೆ ತೊಳಿಬೇಡ ಅಂದರೂ ತೊಳಿತದೆ ನನ್ನ ತಂಗಿ ಇವತ್ತು ಈ ಸೀರೆ ಹಾಕೋತಾ ಇದ್ದಾಳೆ ನನ್ನ ರೂಮ್ ಹಾಸಿಗೆನೇ ಎತ್ತಿರಲಿಲ್ಲ ರೂಮ್ ಕ್ಲೀನ್ ಮಾಡಿದೆ ಎಲ್ಲ ಒದ್ರಿ ಇವಾಗ ಕಸ ಗುಡ್ಸೋಣ ಬನ್ನಿ ಚಿಕನ್ ಎಲ್ಲಿ ತನಕ ಬಂದಿದೆ ನೋಡೋಣ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಖಾರದ ಪುಡಿನ ಕಲಸೋಯ್ತವ್ರೆ ಏನು ಮಾಡಬೇಕು ಯಾಕಿದು ಬಗ್ಗಿಗ ಚಿನ್ನಮ್ಮಂಗೆ ಅಮ್ಮ ದೊಡ್ಡ ಕೊಡಮ್ಮ ಅವ್ರ ಕೈಗೆ ರಾವ್ ಹೊಡಿತೇಲ್ವಾ ಚಿಕನ್ನು ರೆಡಿ ಆಗಿದೆ ರೆಡಿ ಆಯ್ತು ಹುಷಾರು ಇಲ್ಲಿಗೂ ಪೂರಿ ಹೊಡೆದದು ಅಟ್ಟದ ಮೇಲಿತ್ತು ಚಿಕನ್ ರೆಡಿ ಆಗಿದೆ ಇವಾಗ ಮಟನ್ ಕಾಯ್ದು ಹಾಕಿಲ್ಲ ತಾನೆ ಇನ್ನು ಮಟನ್ಗೆ ಕಾಯಿ ಹಾಕಿಲ್ಲ ತಾನೆ ಕಾಯಿ ಹಾಕಿಲ್ಲ ಬರೀ ಖಾರದ ಪುಡಿ ಹಾಕಿರೋದಕ್ಕೆ ನಿಮ್ಗೆ ಸ್ಮೆಲ್ ಬರ್ತಿರೋದು ಕಾಯ್ದು ಅಲ್ಲಿ ಡ್ರಮ್ ತವು ಬೇಯಿಂದ ಮೇಲೆ ಹಾಕ್ತಾರೆ ಆಗ ಸರಿ ಆಯ್ತದೆ ಸಾಂಬಾರು ಸ್ನಾನ ಮಾಡ್ಕೊಂಡ್ಬಂದು ಚಿಕನ್ ತಿಂತಾ ಇದ್ದೀನಿ ಇಲ್ಲಿ ಆಗ್ತಂಗಿರು 3 ಜನ ಮುದ್ದೆ ತಿರುಗ್ತಾವ್ರೆ ಕೂತಿದ್ದೀರಲ್ಲ ಬಿಕ್ಕಡಿಕೆ ಬರ್ತಾವಲ್ಲಪ್ಪ ಕರೆಕ್ಟಾಗಿ 11 ಗಂಟೆ ನಾನು ವೆಜ್ ಸಾಂಬಾರು ಸ್ವಾಗತ ಅವ್ರ ಅಪ್ಪ ಅಮ್ಮ ನಾನ್ ವೆಜ್ ತಿನ್ನಲ್ಲ ಅವ್ರಿಗೆ ವೆಜ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಸಪ್ರೇಟಾಗಿ ಅಡುಗೆ ಮನೆ ಮಾಡ್ತಾಯಿದ್ದೀವಿ ನಾನ್ ವೆಜ್ ಎಲ್ಲ ಅಲ್ಲಿ ಆ ಮನೇಲಿ ಮಾಡಿರೋದು ಇಲ್ಲಿ ನಮ್ಮಮ್ಮ ಮುದ್ದೆ ತಿರುಗಿ ಈ ಥರ ಕೊಟ್ಟಂಗೆ ನಮ್ಮ ಇಬ್ಬರು ದೊಡ್ಡಮ್ಮದಿರು ತಟ್ಟೆಯಲ್ಲಿ ಆ ಥರ ಮುದ್ದೆ ಕಟ್ತಾ ಇದ್ದಾರೆ ಸೊ ನಮ್ಮ ಅವ್ವಂಗೆ ಸಿಂಪಲಾಗಿ ಕೂತೈತೆ ಏನೂ ಇಲ್ಲ ಚಾಂದು ಈಗ ಇನ್ನೇನು ರೆಡಿ ಆಗ್ತಾಳೆ ಓಲೆ ಎಲ್ಲ ಹಾಕ್ಕೊಂಡಿದ್ದಾಳೆ ಕೃತಜ್ಞಂಗೆ ಜಡೆ ಹೆಣ್ದ್ಬಿಡು ಅಂದೆ ಸೊ ಕೃತಜ್ಞಂಗೆ ಜಡೆ ಹೆಣ್ದ್ಬಿಟ್ಟು ಅವಳು ಕೂಡ ಇವಾಗ ರೆಡಿ ಆಗ್ತಾಳೆ ನಾನು ಸ್ವಲ್ಪ ತಲೆ ಬಾಚ್ಕೊಂಡು ಮುಖಕ್ಕೆ ಕ್ರೀಮ್ ಹಾಕ್ಕೊಂಡ್ರೆ ನಾನು ಕೂಡ ರೆಡಿ ಆದಂಗೆ ನೀಟಾಗಿ ಮುದ್ದೆ ಕಟ್ಟಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾವೆ ಮುದ್ದೆ ಯಾರ ದೃಷ್ಟಿನೂ ಆಗಬಾರ್ದು ನಾವೆಲ್ಲ ಅಷ್ಟರಲ್ಲಿ ತಿನ್ಕೊಂಡು ಮುಗ್ದೆ ಹೋಗಿರ್ತದೆ ವಿಡಿಯೋ ಬರೋ ಅಷ್ಟರಲ್ಲಿ ಪುಡ್ಕದೇ ಕಷ್ಟ ಈಗ ನೋಡಿ ಈ ಥರ ರೆಡಿ ಆಗವಳೆ ಅದು ನಂಗೆ ಹಿಂಗೆ ಬೇಕು ಅಂದ್ಬಿಟ್ಟು ರೆಡಿ ಮಾಡಿಸ್ಕೊಂಡಿರೋದು ಇವಳು ಇವಾಗ ಸೀರೆ ಹಾಕೊಳಕ್ಕೆ ಹೋಯ್ತಾವಳೇನೋ ಬುಡುಚಿನೂ ಹಂಗೆ ಮಡ್ಸೈತೆ ಹೂವು ಹಾಗೆ ಬೇಕು ಅಂದ್ಬಿಟ್ಟು ಮಡಿಸ್ಕೊಂಡ್ರು ಸುತ್ತದೆ ಅಂದ್ರೆ ಇನ್ನಂಗೆ ಸುತ್ತೈತೆ ಕೂದ್ಲಾ ಸಾರಿ ಹೂವ ಬಾ ಕೃತು ಹೂವು ಏನಾರು ಒಂಚೂರು ಇದಾದ್ರೆ ನಾನು ಸುಮ್ಮನಿರೋದಿಲ್ಲ ಬಾರವ ಚೆನ್ನಾಗೈತೆ ಬುಟ್ಟಿಲ್ಲ ಕರ್ಕೃತು ಇನ್ನೆಲ್ಗೆ ಹಾಕಿರೋದು ಬಾ ಸುತ್ತಿರೋದು ಅದು ಕೆಳಿ ಬುಟ್ಟೈತಾ ಸುತ್ತೈತೆ ಕಂಚಿನು ಎಲ್ರಿಗೂ ಹಾಯ್ ಮಾಡು ಹಾಯ್ ಮಾತಾಡಲ್ಲ ಇವಾಗ ಇವಳು ಕಟ್ ಮಾಡ್ತೀನಿ ಬೇಡ ಅಂದು ಹೇಳ್ಬಿಡ್ತೀನಿ ನಾನು ತಂಗಿ ಈ ಥರ ರೆಡಿ ಆಗಿದ್ದಾಳೆ ಸಿಂಪಲ್ ಆಗಿ ಸ್ವಾಗತ ಅವ್ರ ಫೋಟೋ ತೆಗಿತಾವ್ರೆ ಬಾ ನೀನು ಬೀದಿಗೆ ನಡಿ ನಾನು ಫೋನಲ್ಲಿ ವಿಡಿಯೋ ಮಾಡ್ತೀನಿ ನಡಿಯೇ ಚಪ್ಪಲಿ ಹಾಕೋ ಇವಳು ಬೇರೆ ವಿಡಿಯೋ ಮಾಡ್ಕೊಡ್ಬೇಕಂತ ಇವಾಗ ಕೃತಜ್ಞ ಸುಮ್ಮನೆ ಇರವ ಹಾಕೋ ಬಾ ನಾನು ತಲೆ ಹಿಂದಕ್ಕೆ ಕೆರ್ಕೋಬೇಕು
ಅಮ್ಮ ಇವಾಗ ಬಂದ್ರಾ ಚಂಬದ್ ಇಟ್ಟಿದ್ದೀನಲ್ಲ ಹಾ ಯಾವ ಕೊಡ್ಲಿ ಬಿಡ ಅವಳೆ ಬಾರೆ ಚಾಂದು ಜ್ಯೂಸ್ ಕೊಡು ಚಾಂದಿನಿ ಎಲ್ರಿಗೂ ಜ್ಯೂಸ್ ಪ್ರಿಪೇರ್ ಆಗಿದೆ ಲೋಟಕ್ಕೆ ಬಿಡ್ತಾ ಇದ್ದಾರೆ ನೆಂಟರೆಲ್ಲ ಬಂದರು ಜ್ಯೂಸ್ ಕೊಡಿಸ್ತಾ ಇದ್ದೀವಿ ಸೇಮ್ ಕಲರ್ ಜ್ಯೂಸು ಸೌಂಡ್ ಕಡಿಮೆ ಮಾಡ್ಕೊ ಹಿಂಗೆ ರೆಡಿಯಾಗಿದ್ದೀನಿ ತೋರಿಸ್ತೀನಿ ತಾಳಿ ನಮ್ದು ಒಂದು ಕಟೀಲ್ಗೆ ಹಾಕ್ಬಿಟ್ಟಿದ್ದೀವಿ ಆ ಮನೇಲಿ ಊಟಕ್ಕೆ ಹಾಕೊಡೋಕ್ಕೆ ಸಾಲೋದಿಲ್ಲ ಅಂತ ನಾನು ಈ ಥರ ಒಂದು ಲಾಂಗ್ ಟಾಪ್ ಹಾಕ್ಕೊಂಡು ಈ ಥರ ಒಂದು ಹಿಂದಕ್ಕೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ನೋಡಿ ಬಂದು ಮುತ್ತೈದೆ ಹೋಗು ವಿಚಾರಿಸ್ಕೋಗು ಏನು ಬೇಕು ಅಂತ ನಿಮ್ಮ ಕಡೆಯವ್ರನ್ನ ನಾನು ಈ ಥರ ರೆಡಿಯಾಗಿದ್ದೀನಿ ದೋರತ್ತೆ ನಿಂಗೆ ಎಂತ ತಾರೆ ಎಷ್ಟೊತ್ತು ಕೊರಟ್ರಿ ಅಮ್ಮ 12:45 ಸೈಡ್ಗೆ ನಿಂಬೆಹಣ್ಣು ಎಲ್ಲಿರ್ತದೆ ಅಲ್ಗ ಫ್ರೆಂಡ್ಸ್ ಎಲ್ರಿಗೂ ಬಂದ ತಕ್ಷಣ ನೋಡಿದ್ರಲ್ಲ ಚಾಂದು ಜ್ಯೂಸ್ ಕೊಟ್ಟರು ಒಂದು 5 ನಿಮಿಷ ಕೂತಿದ್ರು ಅದಾದಮೇಲೆ ಎಲ್ರಿಗೂ ಒಂದೇ ಸಲ ಊಟಕ್ಕೆ ಹಾಕೊಡೋಕ್ಕಾಗಲ್ಲ ಅಂತ ಹೇಳಿ ಸೊ ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ವಿ ಯಾಕಂದರೆ ಅವರು ಕೂಡ ಬೇಗ ಹೊರಡಬೇಕಾಗಿತ್ತು ಏನಕ್ಕೆ ಅಂತೇಳಿ ಮುಂದೆ ಹೇಳ್ತೀನಿ ಚಾಂದು ನೀಟಾಗಿ ರೇಷ್ಮೆ ಸೀರೆ ಎಲ್ಲ ಹಾಕೊಂಡು ರೆಡಿಯಾಗಿದ್ಲಲ್ಲ ಅದಕ್ಕೋಸ್ಕರ ಅವಳ ಕೈಲಿ ಏನು ಕೆಲಸ ಮಾಡಿಸಿಲ್ಲ ನಾವು ಎಲ್ಲ ನಾವೇ ಹಾಕ್ಕೊಡ್ತಾಯಿದ್ದು ಹಾಗೆ ಸ್ವಾಗತ ಅವರು ಕೂಡ ಅವರು ಬಡಿಸ್ತಾಯಿದ್ರು ಇಲ್ಲಿ ವೆಜ್ಜು ಅವರು ಬುಧವಾರ ಅವರು ಊಟ ಮಾಡಲ್ವಂತೆ ಚಾಂದು ಅವ್ರ ಅತ್ತೆ ಮಾವ ವೆಜ್ ಮಾಡಿದ್ವಲ್ವ ಬೇಳೆ ಸಾರು ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಅದನ್ನು ಹಾಕ್ಕೊಟ್ಟಿದ್ದು ವೆಜ್ ಊಟ ಮಾಡ್ತಾಯಿದ್ರು ನಾನ್ ವೆಜ್ ಊಟ ಮಾಡೋರೆಲ್ಲ ಆಚೆ ಕಡೆ ಮನೆ ನಾನ್ ವೆಜ್ ಊಟ ಮಾಡ್ತಾಯಿದ್ರು ವೆಜ್ ಒಂದು 4 ಜನ ಊಟ ಮಾಡಿದ್ರಷ್ಟೇ ಫಸ್ಟ್ ಒಂದು 2 ಲೇಡೀಸು ಅದಾದಮೇಲೆ ಚಾಂದು ಅವ್ರ ಅತ್ತೆ ಮಾವ ಊಟ ಮಾಡಿದ್ರು ಇನ್ನು ಮಿಕ್ದವರೆಲ್ಲ ನಾನ್ ವೆಜ್ ಊಟ ಮಾಡಿದ್ರು ನಾವೇ ಮನೆಯವರೇ ಮಾಡಿದ್ದು ಅದರಲ್ಲೂ ಅವರು ಅಮ್ಮ ಎಲ್ಲ ಮಸಾಲೆ ಎಲ್ಲ ರುಬ್ಬಿತ್ತು ಸ್ವಾಗತ ಅವರು ಅಮ್ಮ ಅವರೆಲ್ಲ ಸೇರ್ಕೊಂಡು ಮಾಡಿದ್ರು ಮತ್ತು ಅತ್ತೆ ಮಾವನ ಎಲೆನ ಎತ್ತಿಸ್ಬೇಕು ಒಳ್ಳೆಯದು ಅಂತ ಹೇಳಿ ಚಾಂದು ಕೈಲೇ ಎತ್ತಿಸ್ತಾ ಇದ್ದೀವಿ ಹುಡುಗಿ ಕೈಲಿ ಎಲೆ ಎತ್ತಿಸ್ತಾ ಇದ್ದೀವಿ ಫ್ರೆಂಡ್ಸ್ ಅವ್ರ ಅತ್ತೆ ಮಾವ ಊಟ ಮಾಡಿದ್ದು ಅವ್ರ ಮಾವನ ಎಲೆ ಎತ್ತಬೇಕಂತೆ ಎಲೆ ಎತ್ತಬೇಕಂತೆ ಅದಕ್ಕೆ ಎತ್ತಿಸ್ತಾ ಇದ್ದೀವಿ ದೊಡ್ಡಮ್ಮ ಊಟ ಮಾಡು ಯಾರು ಹಾಕ್ಕೊಡ್ತಾರೆ ಎಲ್ಲ ಕೂತ್ಕೊಂಡ್ರೆ ಇಂಟ್ರಿಗಳದೆಲ್ಲ ಊಟ ಆಯಿತು 2 ಸಲ ಊಟ ಅಂದರೆ 2 ಸಲ ಅಂದರೆ 2 ಟ್ರಿಪ್ ಊಟ ಬಡಿಸ್ಕೊಟ್ಟು ಮನೆ ಸ್ವಲ್ಪ ಚಿಕ್ಕದಲ್ವಾ ಜಾಸ್ತಿ ಜನ ಬಂದರೆ ಹಾಗಾಗಿ ಅದಾದಮೇಲೆ ನಾವು ಊಟಕ್ಕೆ ಕೂತ್ಕೊಂಡು ಅಮ್ಮ ಬಾಬಾ ಅಂತ ಕರಿತಾಯಿದ್ರು ನಾನು ಸ್ವಲ್ಪ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನನಗೂ ಕೂಡ ಹಾಳೆ ಹಾಕ್ಕೊಂಡಿದ್ದೆ ಲಾಸ್ಟಲ್ಲಿ ಬಂದು ನಾನು ಕೂತ್ಕೊಂಡೆ ಊಟ ಮಾಡೋಣ ಅಂತ ಹೇಳಿ ಅದಾದಮೇಲೆ ನೆಂಟರುಗಳೆಲ್ಲ ಆಚೆ ಕಡೆ ಎಲ್ಲ ಅಡಿಕೆ ಹಾಕ್ಕೊಂಡು ಕೂತಿದ್ರು ಪಪ್ಪ ನಮ್ಮ ದೊಡ್ಡಪ್ಪ ರೈಸ್ ಎಲ್ಲ ಹಾಕ್ಕೊಡ್ತೀನಿ ಕೂತ್ಕೋ ಅಂತ ಹೇಳಿ ನನ್ನ ಕೂರಿಸ್ತು ಆಮೇಲಿಂದ ಯಾರ್ಯಾರಿಗೆ ಏನೇನು ಬೇಕೋ ಕೇಳ್ಬಿಟ್ಟು ಹಾಕ್ಕೊಡ್ತಾ ಇತ್ತು ನೆಂಟರುಗಳೆಲ್ಲ ಆಚೆ ಕಡೆ ಎಲ್ಲ ಅಡಿಕೆ ಹಾಕ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಬೇಡಿ ಹಾಕೊಡಿ ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಮೈಸೂರು ಗಾಡಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವರು ಊರಿಗೆ ಹೋಗ್ತೀನಿ ಅಂತವ್ರೆ ಫ್ರೆಂಡ್ಸ್ ಅದಕ್ಕೆ ಇವತ್ತು ಹೋಗ್ಬಿಡಿ ನಾಳೆಗೆ ಹೋಗಿ ಅಂತ ಹೇಳ್ತಾವ್ರೆ ಎಲ್ಲವ ತಂಗಿರು ಇಬ್ಬರು ಹೇಳ್ತಾವ್ರೆ ಅಕ್ಕಂಗೋ ಬಾವಂಗೋ ಫಸ್ಟ್ ಎಣ್ಣೆನೆ ಹಾಕ್ಬಿಟ್ಟ ಆಮೇಲಿಂದ ಹಾಕಿವ ಅರಿಶಿನ ಕುಂಕುಮ ತಗೊಂಡ್ಮೇಲೆ ಹಾಕಿದ್ಮೇಲೆ ಅರಿಶಿನ ಕುಂಕುಮ ತಗೊಳ್ಳೋದಾ ತಲೆಗೊಂದು ಕೆಚ್ಚಿ ಹೇಳ್ತೀನಿ ಹಲೋ ಫಸ್ಟು ತಾಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಆಮೇಲಿಂದವ ಕಿವಿ ಹತ್ರಕ್ಕೆ ಇಟ್ಕೊಂಡು ಹಣೆಗೆ ಇಟ್ಕೊಳ್ಳೋದು ಕಲ್ತ್ಕೋ ಈಗಾದ್ರೂ ಟವಲ್ ತೆಗೀರಿ ಲವ್ವರ್ ಥರ ಟವಲ್ ಯಾಕೆ ಹಾಕೊಂಡಿದ್ರಿ ಹೆಂಡ್ತಿ ಬಂದಾಯ್ತು
ಯಾಕೋ ಫ್ರೀಯಾಗಿ ನಗಾಡ್ತೆ ಅಲ್ವಪ್ಪ. ಯಾಕೆ ಹುಬ್ಳಿಗೆ ಹೋಗ್ಬೇಕಲ್ಲ ಅಂತ ಅವ್ರಿಗೆ ಫೀಲಿಂಗ್ ಈಗ. ಏನ್ ತಪ್ಪು ನಪ್ಪು ಈ ಫ್ರೆಂಡ್ಸ್ ಮಡ್ಡಕ್ಕೆ ಹುಯ್ತಾವಳೆ, ಚಾಂದ ಕೂದ್ಲು. ಈಗ ಅವ್ರ ಚಿಕ್ಕಪ್ಪಂಗೆ ಹುಯ್ತಾಳೆ. ಕೃತಜ್ಞನ ಹತ್ರ ನೋಡಿ ಕಲ್ತ್ಕೊಳ್ಳಿ ಎಲ್ರ. ಅಷ್ಟಾದ್ರೂ ಹುಯ್ತಾವಳಲ್ಲ ದೊಡ್ಡಮ್ಮ, ಖುಷಿ ಪಡು. ಸಾಕು ಬಿಡುಕಂದ. ಅವತ್ತೊಂದಿನ ಹಂಗೆ ಹೋದಿದ್ದು ಮುತ್ಕಿ ಹೆಂಗಾಡ್ತಾಳೆ. ನಮಸ್ಕಾರ ಮಾಡ್ಕೊ. ಅಯ್ಯೋ ಫ್ರೆಂಡ್ಸ್ ಎಲ್ಲ ಹೊರಟರು, ಆಟೋದಲ್ಲಿ ಬಂದಿದ್ರು. ಇನ್ನು ಸ್ವಾಗತ ಚಂದವ್ರು ಅವ್ರ ಬೈಕಲ್ಲಿ ಹೋಯ್ತಾರೆ. ಬಿಸಿಲು ಬೇಜಾರ. ಸುಷ್ಮಾನಿ, ಸುಷ್ಮಿತಾನಿ, ಸುಷ್ಮಿತಾ ಅಂತ. ಒಂದೇ ವರ್ಷ ಅವ್ರದ್ದು ಒಂದೇ ದಿನ ಬರ್ತಾಳೆ. ಸಂಬಂಧನೆಲ್ಲ ಅದಕ್ಕೆ ಅನ್ಬೇಕಲ್ಲತ್ತೆ. ಅತ್ತೆ ಅನ್ಬಿಟ್ಟು ಅಕ್ಕ ಅನ್ನಕಾಯ್ತದ ನಾನು ಹೋಗ್ಬಿಟ್ಟಲ್ಲಿ ಇಲ್ಲ. ಅದಕ್ಕೆ 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 ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅದ್ ಬೇಡ. ಅಲ್ಲ ನೀವು ಬಾಯಿ ತುಂಬ ಅದಕ್ಕೆ ಅಂತೀರಿ, ಅವಳು ಅಕ್ಕ ಅನ್ನಕ್ಕೆ ಇಲ್ವಲ್ಲ. ಅವಳಿಗೆ ಅಕ್ಕ ಆದ್ರೆ ತಾನೇ ನಿಮ್ಗೆ ಅದಕ್ಕೆ ಅಲ್ವಾ? ಕರೆಕ್ಟ್ ತಾನೇ? ಹಾಂ ನಾನ ಲೇ ಕೊಡೆ ಪಾಪ, ಜೀರ್ಣ ಆಯ್ತದೆ ಊಟ. ನಾನು ಆಗಲೇ ಕೇಳಿದೆ, ಅವ್ರು ಬೇಡ ಅಂದರು. ಫ್ರೆಂಡ್ಸ್ ಅವ್ರ ಆಟೋದಲ್ಲೆಲ್ಲ ಹೋದರು. ಅದೇ ಇವ್ರು ಸ್ವಾಗತ ಅವರು ಚಾಂದವ್ರು ಇಬ್ಬರು ಇದ್ದಾರೆ. ಯಾಕಂದರೆ ಅಪ್ಪಾಜಿದು ಇನ್ನೂ ಊಟ ಆಗಿರಲಿಲ್ಲ. ಹಾಗಾಗಿ ಅಪ್ಪಾಜಿದೆಲ್ಲ ಊಟ ಆದಮೇಲೆ ಒಟ್ಟಿಗೆ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಹೋಗೋಣ ಅಂತ ಹೇಳಿ ಉಳ್ಕೊಂಡ್ರು. ಇನ್ನೊಂದು 5-10 ಮಿನಿಟ್ಸ್ ಇವಾಗ ಅವರು ಹೊರಡ್ತಾರೆ ಎಲ್ರೂ. ಅವಳು ಅಳ್ತಳ್ಕ ತಾಕು ನಾಳಿ ನೀನ್ ನೋಡ್ಕೋಬೇಕು ಅತ್ತೆ ಮನೆ. ಹೆಂಗೆ ಚೆನ್ನಾಗಿ ಅಂದ್ರೆ ಚಿನ್ನು ಹೆಂಗೆ ಡೈಲಿ ಒಂದೊಂದು ಎಡೆಟ್ ಹೊಡ್ಕೊಂಡು ನೀನು ಕೇಳ್ತೀಯ. ಕೇಳಿದ್ರೆ ಚಿಕ್ಕಪ್ಪ ದಿನ 2 ಹೊಡಿರಿ ಏನೋ ಕೃತಜ್ಞ. ತಿನ್ಬೇಡ ಫ್ರೆಂಡ್ಸ್ ಇವಾಗ ಇವರು ಎಲ್ಲಟ್ಕೆ ಹಾಕಬಿಟ್ಟಿದ್ದೀನಿ, ಮಾತಾಡೋಕ್ಕಾಯ್ತಲ್ಲ. ಅದ್ರಲ್ಲಿ ನಾನೇ ಕಾಣಲಾಗೈತಿ, ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ. ನಾನೇ ಕಾಣಲ್ಲ. ನಮ್ಮ ಆಶೀರ್ವಾದ ಏನಂತ ಮಾಡ್ತಾಯಿದ್ವಿ, ಜೋರಾಗಿ ಮಾಡಮ್ಮ, ಕೇಳ್ತಾನೆ ಇಲ್ಲ. ಏನೇನೋ ದಮ್ಮಯ್ಯ ಸುಮ್ನಿರು. ಅಲ್ಲಿ ದೊಡ್ಡಪ್ಪ ಮಾಡ್ಕೊ. ಅದನ್ನೇ ಜೋರಾಗಿ ಹೇಳಿದ್ರೆ ಹೇಳ್ದೊಡಮ್ಮ ಜೋರಾಗಿ. ನಾಚ ಬನ್ನಿ ಅಜ್ಜಿ. ಚೆನ್ನಾಗಿ ನಾನು ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗುವ ಚೆನ್ನಾಗಿ ಎಲ್ಲ ಹೇಳಿ ಕೇಳ್ಕೊಂಡು. ನಿನ್ನೆ ಕಲ್ಸಿರೋದು 4 ವರ್ಷ ಒಳ್ಳೆ ಬುದ್ಧಿಯ. ನಿನ್ನೆ ಯಾರು ಬುದ್ಧಿ ಕಲ್ಸಿದ್ರೆ ನಮ್ಮ ದೊಡ್ಡಮ್ಮನೆ ಕಲ್ಸಿಲ್ಲ ಅಂತ ಹೇಳೋದು. ಕರೆಕ್ಟಾಗ ಕಲ್ಸಿದ್ದೀನಿ. ಫುಲ್ ರೆಡ್ ಆಗ್ಬಿಟ್ಟೈತೆ. ಫೋನ್ ಇಲ್ಲ ಮತ್ತೆ 2 ತಂದಿ ಹಾಕಿ ಏನ ನಮ್ಮ ಸ್ವಾಗತ ಇರ್ಬೇಕು. ಅದು ವಾರ 9 ದಿನ ಇದಕ್ಕೆ 10 ರೂಪಾಯಿ ಒಂಚೂರು. ಕೊಟ್ಬಿಡಮ್ಮದು ಅಮ್ಮಗೆ ಪಪ್ಪಿ. ಪಪ್ಪಿ ಕೊಡ್ ಮಗಳು ಮನ್ಸ್ಕೊಂಡದೆ ಮಗ. ನನಗೆ ಹೇಳ್ತಾವಳ ನೋಡು.
ಬ್ಯಾಗ್ ಕೊಡ್ರ ಹಾಯ್ಕೊ ಇಲ್ಲಂದ್ರೆ ಬ್ಯಾಗೊಳಿಕಲ್ಲ ಮುಖಕ್ಕೆ ಅಮ್ಮ ಸೆರಗ ನೋಡಿ ಹೆಂಗ್ ಸಿಗಿಸ್ತಾ ಇದೆ ಮಗಳಿಗೆ ಸೇಫಾಗಿ. ತಲೆ ಕೂದಲು ಕಟ್ಕೊಂಡು ಇದು ಮಾಡ್ಕೊ, ತಲೆ ಕೂದಲು ಇದಾಗೋದಿಲ್ಲ, ಸಿಕ್ಕಾಗೋದಿಲ್ಲ. ಇಲ್ಲ ಅಂದರೆ ಫುಲ್ಲು ಗಾಳಿಗೆ ಇದಾಗ್ಬಿಡ್ತದೆ. ಹಂಗೆ ನೀಟಾಗಿ ಮಾತ್ರ ವೇಲ ನೋಡಾಕೋ, ಚಕ್ರ ಸಿಗಾಕೊಂಡು ನಾನು ಮಾಡ್ಕೊಂಡಲ್ಲ ಹಂಗೆ ಆಡ್ಕೊಡು. ಹೋಯ್ತು ಬರ್ತೀವಿ. ನಿಮ್ ಚಾವಳ್ನ ಕೇಳಕ್ಕೆ ಬನ್ನಿ ಎಲ್ಲರೂ ಭಾನುವಾರ. ಬರ್ತೀರಾ? ಹೋಯ್ತು ಬರ್ತೀವಿ. ಚಿನ್ನಮ್ಮ ವೇಲ್ ಬಿಡು, ಅಮ್ಮಂದು ವೇಲ್ ಬಿಡು. ಚಿನ್ನಮ್ಮ ಬಿಡು. ಭುಜ ಹಿಡ್ಕೊಳ್ಳೋ. ನಿಧಾನಕ್ಕೆ ಹೋಯ್ತು. ಬರ್ತೀರಾ? ಹುಷಾರು, ಫೋನ್ ಮಾಡಿ. ಬಾಯ್. ಹರಿನಳಿ ಬಾಯ್. ಬಾ ಬಂಗಾರ ಈಗ. ಗುಡ್ ಈವ್ನಿಂಗ್. ನಾನು ಇವಾಗ ಎದ್ದೆ, 4 ಗಂಟೆಲಿ ಮಲ್ಕೊಂಬಿಟ್ಟಿರೋಳು. ಇವಾಗ 5:15 ಎದ್ದಿದ್ದೀನಿ. ಹೇಳ್ತಿದ್ದಂಗೆ ಶೆಕೆಗೆ ನಾನು ಅರ್ಧ ಎದ್ಬಿಟ್ಟೆ. ಇಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೇಳ್ತಾ ಇರಲಿಲ್ಲ. ನಾನು ಹೇಳೋಷ್ಟರಲ್ಲಿ ಅಮ್ಮ ದೊಡ್ಡಮ್ಮ ಎಲ್ಲ ಸೇರ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ಇವಾಗ ಏನು ಎದ್ದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಬಂದೆ. ಅಮ್ಮ ಅವರು ಟೀ ಇಡು ಅಂದರು, ಟೀ ಇಡೋಣ ಅಂತ ಹೇಳಿ. ಏನವ ಚಿನ್ನಮ್ಮ ಕೊಡು, ಹಾಕ್ತೀನಿ. ಸರಿ ಹೋಗು ಹೋಗು, ಟೀ ಕೊಡೋಣ ಬನ್ನಿ. ಅವ್ವ ಟೀ ತಗೋ. ದೊಡ್ಡಮ್ಮ, ಓ 3 ಜನ ನಿಂತು ಮಲಗಿದ್ದೀರಿ, ಹೇಳಿ ಟೀ ಟೀ. 7 ಗಂಟೆ 18 ನಿಮಿಷ. ಇವರು ಏನು ಶಿವಾಯಿ ಅಂದರೆ ಇವ್ ಕಾಯಿ ಇಲ್ವ ನನ್ನ ಮನೇಲಿ. ಈ ದೊಡ್ಡಮ್ಮ ಆಡ್ತಿದ್ರು. ಇವ್ರ ಜೊತೆಗೆ ನಾನು ಬಂದು ಜಾಯ್ನ್ ಆಗಿದ್ದೀನಿ. ನಂದು ಈ 4 ಮನೆ, ನಮ್ಮ ಜೈ ದೊಡ್ಡಮ್ಮದು ಆ 4 ಮನೆ ನೋಡಿ. ಆ 4 ಮನೆಗೆ ತುಂಬದೆ 6 ಮನೆ ನಮ್ಮ ಸರೋಜ್ ದೊಡ್ಡಮ್ಮ. ನಾವು ನಮ್ಮ ಬೀದಿಯವರು ಒಬ್ಬೊಬ್ಬರು ನಿಧಾನಕ್ಕೆ ಊಟಕ್ಕೆ ಬರ್ತಾಯಿದ್ರು. ನಮ್ಮಮ್ಮ ಊಟಕ್ಕೆ ಹಾಕೊಡ್ತಾಯಿತ್ತು. ಈಗ ಎಲ್ಲ ಊಟ ಮಾಡ್ಕೊಂಡು ಹೋದರು. ಇಲ್ಲ ನಂಗೆ ಕೊಡ್ತೀರಾ? ಹಾಕು ಹಾಕು ಹಾಕು. ಇಲ್ಲ ನಂಗೆ ಗೊತ್ತಿಲ್ಲ, ಹಾಕು. ನಂಗೆ ಅದೆಲ್ಲ ಗೊತ್ತಿಲ್ಲ. ಸುಮ್ ಕೂತ್ಕೋ. ನಾವ್ ಇಷ್ಟೊತ್ತು ಆಡ್ಲಿಲ್ಲ. ಅದೇನೋ ಆಟವ ಹಂಗಾರೆ ನೀವು ಸುಮ್ಮನೆ ಆಡ್ತೀರವ. ಸುಮ್ ಕೂತ್ಕೋ. ಅವಳಿಗೂ ಏನೋ ಸಿಕ್ಕ ಬೇಡ, ಸಿಗ್ದವ್ರ ಸಿಕ್ಕಿಲ್ಲ. ಮೋಸ ಆಡ್ಬೇಡ. ನೀನೇ ಆಡಕ 6 ಮನೆ ಮಡಿಕೊಂಡಿದ್ದೀಯಾ ಫ್ರೆಂಡ್ಸ್. ನಮ್ಮ ಸರೋಜ್ ದೊಡ್ಡಮ್ಮ 6 ಮನೆ ತಗೊಂಡು 3 ಮನೆಗೆ ತುಂಬದೆ. ಅಕ್ಕಂತವೆ ಕಾಯಿ ಜಾಸ್ತಿ ಇರೋದು. ನೀವು ಮೋಸ ಆಡ್ತಿರಲ್ಲ, ಅದಕ್ಕೆ ಸೋತಿರೋದು. ನೀವು ಮೋಸ ಆಡ್ಬೇಡಿ, ವಿನ್ ಆಯ್ತೀರಾ. ಊಟಕ್ಕೆ ಕೂತ್ಕೋತಾ ಇದ್ದಾರೆ. ಕರೆಂಟ್ ಹೋಗ್ಬಿಟ್ಟೈತೆ. ಅನ್ನನೇ ಹಾಕೊಂಡಿಲ್ಲ ಅಮ್ಮ. ಅನ್ನದ ಕಾಯಲ್ಲಮ್ಮ ಏನು ಕೃತು ಹೋಗ್ಕೃತು. ನಮ್ಮವ್ವ ಊಟ ಮಾಡ್ತಾ ಇಲ್ಲ. ನಮ್ಮ ಅಪ್ಪಾಜಿ ಎಲ್ಲೋ ಹೋಗೈತೆ. ಬರ್ತದ ಹಾಕು. ಮಲ್ಕೋತೀವಿ ಸ್ವಲ್ಪ ಹೊತ್ತಿನೇನಾದ್ರು ಮಾತುಕತೆ. ಅವ್ರ ಅಕ್ಕ ತಂಗಿರು 3 ಜನ ಸೇರ್ಕೊಂಡವ್ರಲ್ಲ, ಅವ್ರು ಮಾತಾಡ್ತಾರೆ. ನಾನು ಕೃತಜ್ಞ ರೂಮ್ಗೆ ಹೋಗಿ ಮಲ್ಕೊಬಿಡ್ತೀವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗ್ ಸಿಗೋಣ.